ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ ಊರಿಗೊಂದು ವನ, ಉಳಿಸಿ ಬೆಳೆಸೋಣ. ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ. ಪ್ರಗತಿ ಭಾರತದ ಅಭಿಯಾನ, ವನ ಸಿರಿ ಸಂಸ್ಕೃತಿ ಬೆಳೆಸೋಣ. ಪ್ರಗತಿ ಭಾರತದ ಅಭಿಯಾನ. ನವೋದಯ ನನ್ನ ನೆಚ್ಚಿನ ಶಿಕ್ಷಕರಿಗೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾನು ವಿಶ್ವ ಪರಿಸರ ದಿನಾಚರಣೆ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಮಾನವನು ಸೇರಿದಂತೆ ಪ್ರತಿಯೊಂದು ಜೀವ ಸಂಕುಲ ಆಹಾರ, ಗಾಳಿ, ನೀರು ಇತರೆ ಅಗತ್ಯಗಳಿಗಾಗಿ ಪರಿಸರವನ್ನು ಅವಲಂಬಿಸಿದೆ ಎಂದರೆ ತಪ್ಪಾಗಲಾರದು. ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮಾನವನ ಬದುಕಿನ ಗೀಳಿಗೆ ಬಿದ್ದು ಪರಿಸರವನ್ನು ನಾಶ ಮಾಡುತ್ತಿದ್ದಾನೆ. ಈಗ ಮಾನವನು ದುರಾಸೆಯಿಂದ ಗಾಳಿ, ನೀರು, ಮಣ್ಣು ಮುಂತಾದ ಪರಿಸರದ ಪ್ರತಿಯೊಂದು ಅಂಶವೂ ಕಲುಷಿತಗೊಂಡಿದೆ. ಪ್ಲಾಸ್ಟಿಕ್ನ ಅತಿಯಾದ ಬಳಕೆಯು ಕೂಡ ಪರಿಸರ ನಾಶಕ್ಕೆ ಪ್ರಮುಖ ಕಾರಣವಾಗಿದೆ. ಹೀಗಾಗಿ ಪ್ರತಿಯೊಬ್ಬರಲ್ಲೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಲು ಸಲುವಾಗಿ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ಎಲ್ಲರಿಗೂ ಗಿಡಗಳನ್ನು ನೆಡುವುದು, ಪ್ಲಾಸ್ಟಿಕ್ ಹೆಕ್ಕುವುದು ಮುಂತಾದ ಪರಿಸರದ ಸ್ವಚ್ಛತೆ ಬಗ್ಗೆ ಕೆಲಸ ಮಾಡುತ್ತಾರೆ. ಆದರೆ ಜೂನ್ 5ರಂದು ಮಾತ್ರ ವಿಶ್ವ ಪರಿಸರದ ದಿನವನ್ನಾಗಿ ಆಚರಿಸದೆ ಪ್ರತಿದಿನವೂ ಪರಿಸರ ದಿನವನ್ನಾಗಿ ಆಚರಿಸಲು ನೀವು ಪ್ರಯತ್ನಿಸೋಣ ಎನ್ನುತ್ತಾ ನನಗೆ ಭಾಷಣ ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಹೆಸರು ಆದ್ಯ. ನಾನಿವತ್ತು ಪರಿಸರ ದಿನಾಚರಣೆಯ ಬಗ್ಗೆ ಭಾಷಣವನ್ನು ಮಾಡುತ್ತಿದ್ದೇನೆ. ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಾವಿವತ್ತು ಗಿಡಗಳನ್ನೆಲ್ಲ ನೆಡಬೇಕು. ಜೂನ್ 5 ವಿಶ್ವ ಪರಿಸರ ದಿನವನ್ನು ಆಚರಿಸಲು ನಾವೆಲ್ಲರೂ ಸೇರಿದ್ದೇವೆ. ನಮ್ಮ ಪರಿಸರವು ನಮ್ಮ ಜೀವನದ ಆಧಾರ. ನಮ್ಮ ಭೂಮಿಯ ಆರೋಗ್ಯವನ್ನು ಕೆಡಿಸುತ್ತಿದ್ದೇವೆ. ಇದಕ್ಕೆ ನಾವೇ ಕಾರಣ ಎಂಬುದನ್ನು ಮರೆಯಬಾರದು. ವಿಶ್ವ ಪರಿಸರ ದಿನವು ಕೇವಲ ಆಚರಣೆಯ ದಿನವಲ್ಲ, ಇದು ಕಾರ್ಯರತರಾಗುವ ಕರೆಯಾಗಿದೆ. ನಾವು ಸಣ್ಣ ಕ್ರಮಗಳಿಂದ ದೊಡ್ಡ ಬದಲಾವಣೆ ತರಬಹುದು. ಗಿಡ ನೆಡುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ನೀರನ್ನು ಉಳಿಸುವುದನ್ನು ನಾವು ಕಲಿಯಬೇಕು ಎಂದು ಭಾಷಣವನ್ನು ಮುಗಿಸುತ್ತಿದ್ದೇನೆ. ಪ್ರಥಮವಾಗಿ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಪರಿಸರ ದಿನವನ್ನು 1972ರಂದು ವಿಶ್ವಸಂಸ್ಥೆಯು ಘೋಷಿಸಲಾಗಿದೆ. 1974 ಜೂನ್ 5ರಂದು ಪ್ರಪಂಚಾದ್ಯಂತ ಪ್ರಥಮ ಬಾರಿಗೆ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗಿದೆ. ಹಾಗೂ ನಾವು ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರವಾದ ಭೂಮಿಯನ್ನು ಒದಗಿಸುವುದನ್ನು ಇದು ನೆನಪಿಸುತ್ತದೆ. ಹಾಗೂ ನಮ್ಮೆಲ್ಲರ ಹೊಣೆ. ನಾವೆಲ್ಲರೂ ಪರಿಸರವನ್ನು ರಕ್ಷಿಸಲು ಪ್ರಯತ್ನಿಸೋಣ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಂದಿನವರೇ, ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಗೆಳೆಯರಿಗೆ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಪರಿಸರ ಉಳಿಸಲು ಇಚ್ಛೆ ಇದ್ದರೆ ಪ್ರತಿದಿನವೂ ಪರಿಸರ ದಿನ ಎಂದು ಹೇಳುತ್ತಾ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದ ಉದ್ದೇಶ ನಾವು ಪ್ರಕೃತಿಯನ್ನು ಕಾಪಾಡುವುದು ಹಾಗೂ ಪರಿಸರವನ್ನು ರಕ್ಷಿಸಲು ಜನರಲ್ಲಿ ಜಾಗೃತಿ ಮೂಡಿಸುವುದು. ಪರಿಸರ ಎಂದರೆ ಗಿಡಮರಗಳು, ನದಿಗಳು, ಹವಾಮಾನ, ಪ್ರಾಣಿ ಪಕ್ಷಿಗಳು ಹಾಗೂ ನಮ್ಮ ಶುದ್ಧವಾದ ಗಾಳಿ. ಇವೆಲ್ಲವೂ
ಇವೆಲ್ಲವೂ ಸೇರಿ ನಾವು ಆರೋಗ್ಯವಾಗಿರಬೇಕಾದರೆ ಪರಿಸರವು ಶುದ್ಧವಾಗಿರಬೇಕು. ಹಾಗಾಗಿ ಈ ದಿನ ನಾವು ಏನು ಮಾಡಬಹುದು? ಪರಿಸರ ಗಿಡಗಳನ್ನು ನೆಡಬಹುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬಹುದು, ನೀರನ್ನು ವ್ಯರ್ಥ ಮಾಡದೆ ಉಳಿಸಬಹುದು, ಪರಿಸರವನ್ನು ಕಾಳಜಿ ವಹಿಸಬಹುದು. ಇಂದು ನಾವು ಮಾಡುವ ಚಿಕ್ಕ ಪ್ರಯತ್ನ ಭವಿಷ್ಯದಲ್ಲಿ ದೊಡ್ಡ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ನಾನು ಪ್ರಜ್ಯೋತ್ಸವ ಲಕ್ಷ್ಮಣ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ನೆಚ್ಚಿನ ಎಲ್ಲ ಗುರುಗಳಿಗೆ ಗೌರವಪೂರ್ವಕವಾದ ವಂದನೆಯನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳಿಗೆ ವಂದಿಸುತ್ತಾ ವಿಶ್ವ ಪರಿಸರ ದಿನದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಪ್ರಪಂಚದಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ರಂದು ಪ್ರತಿ ವರ್ಷ ಆಚರಿಸುತ್ತೇವೆ. 1972ರಲ್ಲಿ ವಿಶ್ವಸಂಸ್ಥೆ ಈ ದಿನ ಘೋಷಿಸಿತ್ತು. 1974 ಜೂನ್ 5ರಂದು ಪ್ರಥಮ ಬಾರಿಗೆ ಈ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಯಿತು. ಈ ದಿನವನ್ನು 143ಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಪರಿಸರದ ಬಗ್ಗೆ ಪ್ರತಿ ಮನುಷ್ಯನಲ್ಲೂ ಜಾಗೃತಿ ಮೂಡಿಸುವುದು. ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಷೇಧಿಸಿ ಎನ್ನುವುದು ಈ ದಿನದ ಘೋಷಣೆಯಾಗಿದೆ. ಈ ದಿನ ಕೆಲವು ಕಡೆ ಶಿಬಿರಗಳು, ಸೆಮಿನಾರ್ಗಳು ಹಾಗೂ ರ್ಯಾಲಿಗಳನ್ನು ನಡೆಸುತ್ತಾರೆ. ಕೆಲವು ಕಡೆ ಸಂಸ್ಥೆಗಳು ಈ ದಿನ ಸಸಿಗಳನ್ನು ನೆಡುವುದರ ಮೂಲಕ ಪರಿಸರದ ಜಾಗೃತಿ ಮೂಡಿಸುತ್ತಾರೆ. ನಾವು ಪ್ಲಾಸ್ಟಿಕ್ ಬಳಕೆಯನ್ನು ದಿನೇ ದಿನೇ ಕಡಿತಗೊಳಿಸಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆದ ಕಾರಣ ಇಂದಿನ ಮಕ್ಕಳಿಗೆ ಪರಿಸರದ ಪ್ರಜ್ಞೆ ಮೂಡಿಸಿ ಸಸಿಗಳನ್ನು ನೆಡುವಂತೆ ಮಾಡಬೇಕು. ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.